ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳು ಆದ್ರೆ ಕನ್ನಡಿಗರಿಗೆ ಮಾತ್ರ ತಪ್ಪಿಲ್ಲ ನಿತ್ಯಗೌಡ್ ಟ್ವೀಟ್ನ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕಾಲೆಳೆದಿದ್ದಾರೆ ಆರ್ ಅಶೋಕ್. ಡಿಕೆ ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳು ಆಗಿದೆ ಅಷ್ಟೇ, ಆದರೆ ಕನ್ನಡಿಗರಿಗೆ ಮಾತ್ರ ತಪ್ಪಿಲ್ಲ ನಿತ್ಯಗೌಡು ಟ್ವೀಟ್ನ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಕಾಲ್ ಹಿಡಿದಂತಹ ಆರ್ ಅಶೋಕ್. ಸರ್ಕಾರದ ಕರ್ನಾಟಕ ಯಶಸ್ಸಿಗೆ ದೊಡ್ಡ ಡಿಸಾಸ್ಪರ್ಟ್ ಆಗಿದೆ ಅಂತ ಅವರು ಹೇಳಿದ್ದಾರೆ. ರೈತರಿಗೆ ನೆಮ್ಮದಿ ಇಲ್ಲ, ಯುವಕರಿಗೆ ಭರವಸೆ ಕೊಟ್ಟಿಲ್ಲ, ಮಹಿಳೆಯರಿಗೆ ಭದ್ರತೆ ಇಲ್ಲ, ಮಧ್ಯಮ ವರ್ಗಕ್ಕೆ ನೆಮ್ಮದಿ ಇಲ್ಲ, ಉದ್ಯಮಿಗಳಿಗೆ ಆತ್ಮವಿಶ್ವಾಸ ಇಲ್ಲ, ಬೆಂಗಳೂರಿಗೆ ದಿಕ್ಕಿಲ್ಲ. ಟ್ವೀಟ್ನ ಮೂಲಕ ಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿರುವಂತಹ ಆರ್ ಅಶೋಕ್ ಅವರು. ಏನ್ ಹೇಳಿದ್ರು ಆರ್ ಅಶೋಕ್ ಅವರು? ವಿಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ, ಕಾಲೆಳೆಯುವಂತಹ ಕೆಲಸಗಳಾಗಬೇಕು. ಸೊ ಆ ಟ್ವೀಟ್ ನೀವು ನೋಡ್ತಾ ಇದ್ದೀರಾ, ಆ ರೀತಿಯಾಗಿ ಟ್ವೀಟ್ ಅನ್ನು ಹೇಳಿದ್ರು. ಜನರಿಗೆ ಎಲ್ಲೂ ಕೂಡ ಆಡಳಿತ ಕಾಣಿಸ್ತಾ ಇರುವುದೇ ಒಂದೇ ಸುಳ್ಳು ಪ್ರಚಾರ ಮತ್ತು ಭ್ರಷ್ಟಾಚಾರ ಅಂತ ಹೇಳಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಕೇವಲ 30 ದಿನಗಳ ಟ್ರಯಲ್ನಲ್ಲಿ ಇಡೀ ರಾಜ್ಯದ ಕನಸುಗಳನ್ನು ನುಚ್ಚು ನೂರು ಮಾಡಿದ್ದಾರೆ. ನಿಮ್ಮ ಸರ್ಕಾರ ಮಾಡಿದೆ, ಇನ್ನು 2 ವರ್ಷ ಏನಿದೆ, 2 ವರ್ಷ ಇನ್ನು ಹೇಗೆ ಮಾಡ್ತೀರೋ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ರೈತರಿಗೆ ನೆಮ್ಮದಿ ಇಲ್ಲ, ರಸಗೊಬ್ಬರಕ್ಕೆ ಸಾಲಿನಲ್ಲಿ ನಿಂತ್ಕೊಳ್ಬೇಕು, ಚಪ್ಪಲಿ ಸವಿಸ್ತಾ ಇದ್ದಾರೆ, ಯುವಕರಿಗೆ ವಿಶ್ವಾಸ ಕೊಡ್ತಾ ಇಲ್ಲ, ನೇಮಕಾತಿಗಳು ಬರ್ತಾ ಇಲ್ಲ, ಮಹಿಳೆಯರಿಗೆ ಭದ್ರತೆ ಇಲ್ಲ, ಬಡವರು ಮತ್ತು ಮಧ್ಯಮ ವರ್ಗಕ್ಕೆ ನೆಮ್ಮದಿ ಇಲ್ಲದಂತಾಗಿದೆ ಅಂತ, ಉದ್ಯಮಿಗಳಿಗೆ ಆತ್ಮವಿಶ್ವಾಸ ಇಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ಟ್ವೀಟ್ನ ಮೂಲಕ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಒಂದು ಆಡಳಿತವನ್ನ ಟೀಕೆ ಮಾಡಿದ್ದಾರೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.